ಸರ್ ನಿಮ್ಮ ಹತ್ರ ಸಲ್ವಾರ್ ಕುರ್ತೀಸ್ ಇದೆಯಾ? ಅಂದರೆ ರಾಜಸ್ಥಾನಿ ಸೇಲರ್ ಕೊಡ್ತಿಸ್ತಾನೆ ಹಾಂ ಹೌದು. 2ನೇ ರೋಲಲ್ಲಿ ಇದ್ದೀನಿ. ಓಕೆ. ಲೋ ಆಕಾಶ, ಕಸ್ಟಮರ್ ಹ್ಯಾಂಡಲ್ ಮಾಡೋ. ಸರ್ ಅಲ್ಲ ಹುಡುಗಿ ಇದ್ದಾಳಲ್ವಾ, ಅವಳು ಏನೋ ಬ್ಯಾಗಲ್ಲಿ ಕದ್ದಿಟ್ಕೊಂತಿದ್ದಾಳೆ, ಒಂದ್ಸಲಿ ಚೆಕ್ ಮಾಡಿ. ಮೇಡಮ್ ನೀವು ಹೇಳ್ತಾರ ನಿಜ ತಾನೆ ಆ ಹುಡುಗಿ ಕದ್ದಿದ್ದಾಳೆ ಅಂತ? ಹೌದು ಸರ್, ಕಣ್ಣಾರ ನೋಡಿದ್ದೀನಿ ಅವಳ ಬ್ಯಾಗಲ್ಲಿ ಏನೋ ಇಟ್ಕೊಂಡಿದ್ನ. ಏಕೆಂದರೆ ನಮ್ಮ ಅಂಗಡಿ ಬರೋ ಕಸ್ಟಮರ್ನ ನಾ ದೇವ್ರಂತ ಭಾವಿಸ್ತೀನಿ ಮೇಡಮ್. ಯಾವುದಕ್ಕೂ ಒಂದ್ಸಲಿ ಚೆಕ್ ಮಾಡಿ. ಓಕೆ ಮೇಡಮ್, ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ಒಂದು ಸಲ ಚೆಕ್ ಮಾಡ್ತೀನಿ. ಒಂದು ನಿಮಿಷ. ಹಾಂ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಮೇಡಮ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಮ ಬ್ಯಾಗಲ್ಲಿ ನಮ್ಮ ಅಂಗಡಿ ಮಟಲ್ಸ್ ಇದೆ ಅಂತ ಡೌಟ್ ಬಂದಿದೆ, ಸೊ ಚೆಕ್ ಮಾಡ್ಬೋದಾ? ಯಾಕೆ? ಸ್ವಲ್ಪ ಡೌಟ್ ಬಂದಿದೆ ಮೇಡಮ್, ನಮ್ಮ ಸಿಬ್ಬಂದಿಗಳು ಹೇಳ್ತಾ ಇದ್ರು, ಅದಕ್ಕೋಸ್ಕರ. ನೋಡಿ, ನಾನು ಈ ಅಂಗಡಿಗೆ ಬಂದಿರೋದು ಶಾಪಿಂಗ್ ಮಾಡೋದಕ್ಕೆ. ನಿಮ್ಮ ಅಂಗಡಿ ಥಿಂಗ್ಸ್ ನನ್ನ ಬ್ಯಾಗಲ್ಲಿ ಏನಾಗಿರುತ್ತೆ? ಮೇಡಮ್ ತಪ್ಪು ತಿಳ್ಕೊಬೇಡಿ, ನಿಮ್ಮ ಬ್ಯಾಗಲ್ಲೇನು ನಮ್ಮ ಅಂಗಡಿ ಮಟಲ್ಸ್ ಇಲ್ಲ ಅಂದರೆ ನಾನು ಕ್ಷಮೆ ಕೇಳ್ತೀನಿ. ಒಂದು ಸಲ ಚೆಕ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಮೇಡಮ್. ಅಯ್ಯೋ, ನಿಮ್ಮ ಈ ಚಿಕ್ಕ ಅಂಗಡಿಗೆ ಬಂದಿದ್ದು ನನ್ನ ತಪ್ಪು. ನೀವು ಬೇಡ, ನಿಮ್ಮ ಬಟ್ಟೆನೂ ಬೇಡ. ಮೇಡಮ್ ಮೇಡಮ್ ಏನು ಮೇಡಮ್? ವಾ, ಇವೆಲ್ಲ ನಮ್ಮ ಅಂಗಡಿ ಮಟಲ್ಸೇ ಮೇಡಮ್. ತುಂಬ ಚೆನ್ನಾಗಿ ನಾಟಕ ಮಾಡ್ತೀರಾ. ಅಲ್ಲ ಮೇಡಮ್, ನೋಡೋಕೆ ಇಷ್ಟು ಒಳ್ಳೆ ಡ್ರೆಸ್ ಹಾಕ್ಕೊಂಡಿದ್ದೀರಾ, ದೊಡ್ಡ ಮನೆಯವ್ರ ಥರ ಕಾಣಿಸ್ತೀರಾ. ಸ್ವಲ್ಪನಾದ್ರೂ ನಾಚಿಕೆ ಮಾನೆ ಮರಿದೇ ಇಲ್ವಾ ನಿಮಗೆ? ಲೋ ಆಕಾಶ, ಎಲ್ಲೋ ಇರ್ತೀರಾ? ಇಲ್ಲೋಡು, ಮೆಟಲ್ಸ್ನ ಕದ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸಿಗೆ ಫೋನ್ ಮಾಡೋ. ಸರ್ ಆ ಥರ ಎಲ್ಲ ಮಾಡಬೇಡಿ ಸರ್, ಪ್ಲೀಸ್ ಸರ್. ಸಾರಿ ಸರ್. ಇವಾಗ ನೋಡಿದ್ರೆ ಹಿಂಗೆ ಅಂತೀಯ, ಸ್ವಲ್ಪ ನಾಚಿಕೆ ಮಾನ ಮರಿದೆ ಏನಿಲ್ಲ. ಇನ್ನೊಂದು ಸಲ ಏನಾದರೂ ಈ ಏರಿಯಾದಲ್ಲಿ ಕಾಣಿಸಿದ್ರೆ ನಿಮ್ಮನ್ನು ನೆಕ್ಸ್ಟ್ ಟೈಮ್ ಪೊಲೀಸ್ನ ಹಿಡ್ಕೊಡ್ದೆ ಬಿಡಲ್ಲ ನಿಮ್ಮನ್ನು. ಹೋಗಮ್ಮ. ಇನ್ನೊಂದ್ಸತಿ ಈ ಥರ ಎಲ್ಲ ಆಗಲ್ಲ ಸರ್, ಸಾರಿ. ಹೋಗಮ್ಮ. ಒಂದು ಬಿಡ್ತಾರೆ, ಕಳ್ತನ ಮಾಡೋಕ್ಕೆ ನಮ್ಮ ಅಂಗಡಿನೇ ಬೇಕಾಗಿತ್ತಾ? ಮೇಡಮ್ ನೀವು ಹೇಳಿದ್ದು ನಿಜ ಆಯಿತು, ನಮಗೆ ಲಾಸ್ ಆಗೋದನ್ನ ತಪ್ಪಿಸಿದ್ದೀರಾ. ಆ ಹುಡುಗಿ ಕದ್ದಿದ್ದು ನಿಜನೇ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟಕ್ಕೆಲ್ಲ ಯಾಕೆ ಸರ್ ಥ್ಯಾಂಕ್ಸ್? ನಾನು ನನ್ನ ಕಣ್ಣಾರ ನೋಡಿದ ಅನ್ಯಾಯ ನಿಮ್ಗೆ ಹೇಳಿದೆ ಅಷ್ಟೇ. ಓಕೆ ಮೇಡಮ್, ನಿಮ್ಗೆ ಯಾವ ಮೆಟೀರಿಯಲ್ ಬೇಕೋ ತಗೊಳ್ಳಿ. ಸರಿ, ಓಕೆ ಸರ್. ಸರ್ ಇದನ್ನು ಬಿಲ್ ಮಾಡಿ. ಓಕೆ ಮೇಡಮ್. ಮೇಡಮ್ ಟೋಟಲ್ 20,500 ಆಯಿತು. ಸರ್ ಏನಾದರೂ ಡಿಸ್ಕೌಂಟ್ ಮಾಡಿಕೊಡ್ತೀರಾ? 20,000 ಶಾಪಿಂಗ್ ಮಾಡಿದ್ದೀನಿ. ಒಂದು 500 ರೂಪಾಯಿ ಕಡಿಮೆ ಮಾಡಿಕೊಡಿ. ಸರಿ, ಓಕೆ. ಸ್ಕ್ಯಾನ್ ಮಾಡ್ಬೋದಾ? ಹಾಂ ಮಾಡಿ ಮೇಡಮ್. ಸರ್ ನೋಡಿ, ಆಗಿದೆ. ಆಗಿದೆ ಮೇಡಮ್. ಹಾಂ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಬರ್ತಾ ಇದೆ. ಸರಿ ಸರ್. ಲೆಗಿನ್ಸ್ ಇದೆಯಾ? ಹಾಂ ಇದೆ ಮೇಡಮ್. ಆಕಾಶ, ಹಾಳಾಗೋಗ್ತಾರೆ ಏನೋಪ್ಪ. ಒಂದು ನಿಮಿಷ ಮೇಡಮ್, ನಾಳೆ ಸರಿ. ಎಷ್ಟು ಸರ್? 200 ರೂಪೀಸ್. ಕ್ಯಾಶ್ ಕೊಟ್ಬಿಡ್ಲಾ? ಕೊಡಿ ಮೇಡಮ್, ಪರವಾಗಿಲ್ಲ. ಓಕೆ ಮೇಡಮ್. ಅಯ್ಯೋ, ಮೊಬೈಲ್ ಇಲ್ಲೇ ಬಿಟ್ಟು ಹೋದ್ರು. ಮೇಡಮ್ 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 ಹಾಯ್. ಅಮ್ಮ, ಎಂತ ದೊಡ್ಡ ಎಲ್ಲಿ ಮಾಡಿದ್ಯಮ್ಮ? 20,000 ಶಾಪಿಂಗ್, ಅದು ಫ್ರೀ ಆಗಿ. ಅರೆ ಪೆದ್ದಿ, ನಿಮ್ಮಮ್ಮ ಅಂದರೆ ಏನು ಸುಮ್ಮನೆನಾ? ಇವತ್ತು 20,000 ರೂಪಾಯಿ ಶಾಪಿಂಗ್ ಮಾಡಿದ್ದೀನಿ, ನಾಳೆ 1 ಲಕ್ಷ ಶಾಪಿಂಗ್ ಮಾಡ್ಬೋದು. ನೋಡ್ತಾ ಇರು. ಕದ್ದಿಟ್ಕೊಂತಿದ್ದಾಳೆ, ಒಂದ್ಸಲಿ ಚೆಕ್ ಮಾಡಿ. ನೀವು ಹೇಳ್ತಾರದು ನಿಜ ತಾನೆ? ಎಕ್ಸ್ಕ್ಯೂಸ್ ಮೀ ಮೇಡಮ್. ಇದೇ ಖುಷಿನಲ್ಲಿ ಮೋಹನ್ಗನ್ ಕಾಲ್ ಮಾಡಮ್. ಫೋನ್ ಕೊಡಮ್ಮ. ಹಾಂ. ಅಯ್ಯೋ ರಶ್ಮಿ,
ಫೋನ್ ಅಲ್ಲೇ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಟೆನ್ಷನಲ್ಲಿ. ಓ ಏನಮ್ಮ ನೀನು. ಸರಿ ಬಾ ಹೋಗಿ ತೊಗೊಂಡು ಬರೋಣ. ಇಬ್ರು ಒಟ್ಟಿಗೆ ಹೋದ್ರೆ ಇಬ್ರು ತಗೊಳಕೊಂತೀವಿ ಅಷ್ಟೇ. ನಾನು ಇಲ್ಲೇ ವೇಟ್ ಮಾಡ್ತಿರ್ತೀನಿ, ನೀನು ಹೋಗಿ ತಗೊಂಡ್ ಬಾ, ಓಕೆನಾ? ಸರಿ ನಾ ಹೋಗಿ ತೊಗೊಂಬರ್ತೀನಿ, ಇಲ್ಲೇ ವೇಟ್ ಮಾಡ್ತಿರೋ. ಹಾ. ಸರ್ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಬಟ್ಟೆ ಮೆಟೀರಿಯಲ್ಸ್ ಎಲ್ಲ ತೊಗೊಂಡೋದ್ನಲ್ಲ, ನೆನಪಿದ್ಯಾ? ಹಾಂ ನೆನಪಿದೆ. ಸರ್ ನಾನು ಫೋನ್ ಇಲ್ಲೇ ಮರ್ತ್ಬಿಟ್ಟು ಹೋಗಿದ್ದೆ, ಒಂದ್ಸಲಿ ಇದೆಯಾ ಅಂತ ಚೆಕ್ ಮಾಡಿ. ಇದೇನಾ ಮೇಡಮ್? ಹಾಂ ಹೌದು ಹಾಂ, ಸರ್. ಇದು ನಿಮ್ದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಯಾಕಂದರೆ ನಮ್ಮಲ್ಲಿ ಕೆಲಸ ಮಾಡೋ ಹುಡುಗರು ಇಲ್ಲೇ ಮೊಬೈಲ್ ಇಡ್ತಾನೆ ಇರ್ತಾರೆ ಮೇಡಮ್. ಸರ್ ಅದೇ ಹೇಳ್ತೀರಾ, ಅದು ನನ್ನದೇ ಫೋನ್, ನನಗೆ ನೆನಪಿರಲ್ವಾ? ಇವಾಗ ಮ್ಯಾಟ್ರಿಗೆ ಬಂದ್ರಿ ನೋಡ್ರಿ. ನಿಮ್ಮ ಫೋನ್ ನಿಮಗೆ ಗೊತ್ತಾಗಲ್ಲ ಅಂತ ಹೇಳ್ದಂಗೆ ನಮ್ಮಲ್ಲಿರೋ ಪೇಟಿಎಮ್ ಸ್ಕ್ಯಾನರ್ನ ಚೇಂಜ್ ಮಾಡಿದ್ದು ನಮಗೆ ಗೊತ್ತಾಗಲ್ವಾ? ಸರ್ ಏನು ಹೇಳ್ತಿದ್ದೀರಾ? ನಾನು ಯಾಕೆ ಸ್ಕ್ಯಾನರ್ ಚೇಂಜ್ ಮಾಡಬೇಕು? ಎಲ್ಲ ಗೊತ್ತಾಯಿತು ಮೇಡಮ್. ನಿಮ್ಮ ಮೊಬೈಲ್ನ ಇಲ್ಲೇ ಮಿಸ್ ಮಾಡ್ಕೊಂಡು ಹೋಗಿದ್ದು, ಮೊಬೈಲ್ನ ಕೊಡ್ಬೇಕಂತ ನಿಮ್ಮ ಹಿಂದೆ ಬಂದಾಗ ನೀವು ಇಲ್ಲೊಬ್ಬಳು ಬಟ್ಟೆ ಕಳ್ತನ ಮಾಡ್ತಾಯಿದ್ಲಲ್ಲ ಆ ಹುಡುಗಿ ಬೇರೆಯವರಲ್ಲ, ಅವಳಿ ಮಗಳು ಅಂತ ಗೊತ್ತಾಯಿತು ಮೇಡಮ್. ಸರ್ ಏನು ಹೇಳ್ತಿದ್ದೀರಾ? ಅವಳು ಯಾಕೆ ನನ್ನ ಮಗಳಾಗಬೇಕು? ಆಕಾಶ ಕರ್ಕೊಂಡು ಬಾರ. ಬಿಡೋ. ನೋಡಿ ಮೇಡಮ್, ಇವಳೇ ತಾನೇ ನಿಮ್ಮ ಮಗಳು. ನಾನು ನಿಮ್ಮನ್ನು ಒಳ್ಳೆಯವ್ರು ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ಕಚಡ ಬುದ್ಧಿ ತೋರಿಸ್ಬಿಟ್ರಲ್ಲ. ಕಸ್ಟಮರ್ನ ನಾನು ದೇವ್ರು ಅಂದ್ಕೊಂಡಿದ್ದೆ, ಅವರೇ ದೆವ್ವ ಆಗಿಬಿಟ್ರಲ್ಲ ಮೇಡಮ್ ನಮ್ಮ ಪಾಲ್ಗೆ. ಆಕಾಶ, ಮೊದಲು ನೀವು ಒದ್ದು ಪೊಲೀಸ್ ಸ್ಟೇಷನ್ ಕಳಿಸೋ, ಇಲ್ಲ ಅಂದರೆ ಈ ಥರ ನಮ್ಮಂಥ ಎಷ್ಟು ಅಂಗಡಿಗಳು ಹಾಳು ಮಾಡ್ತಾರೇನೋ ಇವರು. ಸರ್ ಸರ್ ಹಾಗೆಲ್ಲ ಹಾಗೆಲ್ಲ ಮಾಡಬೇಡಿ ಮಾಡಬೇಡಿ ಸರ್, ಪ್ಲೀಸ್. ಹೋಗ್ರಮ್ಮ, ಎಲ್ಲಾದ್ರೂ ಹಾಳಾಗಿ ಹೋಗ್ರಿ, ಹೋಗ್ರ. ಹಲೋ, ಬನ್ನಿ, ನಿಮ್ಮ ಮೊಬೈಲ್ ತೊಗೊಂಡೋಗಿ ಆ ಬಟ್ಟೆ ಕೊಡಿ. ಛೇ, ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ವಲ್ಲಪ್ಪ.